21ನೇ ತಾರೀಕು ನಮ್ಮ ನೂತನ ಅಧ್ಯಕ್ಷರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತಾ ಕಾರ್ಯಕ್ರಮವನ್ನ ಕೆಪಿಸಿಸಿ ಮತ್ತು ಎಲ್ಲ ನಮ್ಮ ನಾಯಕರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ತಯಾರಿಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ಕೇವಲ 2 ದಿನ ಮಾತ್ರ ಬಾಕಿ ಉಳಿದಿದೆ. ಸೊ ಬಹಳ ಹಿರಿಯ ನಾಯಕರು, ಇಡೀ ರಾಷ್ಟ್ರದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಅವರದೇ ಆದಂತ ರಾಜಕಾರಣವನ್ನ ಪಕ್ಷದ ಸಂಘಟನೆಯಲ್ಲಿ ಕಳೆದ 4.5 ದಶಕಗಳಿಂದ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವರ ಅನುಭವ ಮಾರ್ಗದರ್ಶನದ ಜೊತೆ ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ, ನಮ್ಮ ಪಕ್ಷಕ್ಕೆ, ವಿಶೇಷವಾಗಿ ಎಲ್ಲ ವರ್ಗದ ಜನರ ಹಿತವನ್ನ ಕಾಪಾಡುವ ನಿಟ್ಟಿನಲ್ಲಿ ಅತ್ಯುತ್ತಮ ಆಡಳಿತವನ್ನ ಕೊಡೋದ್ರ ಮುಖಾಂತರ ಒಂದು ಇಡೀ ರಾಷ್ಟ್ರಕ್ಕೆ ರಾಜಕಾರಣದಲ್ಲಿ ಒಂದು ಒಂದು ಹೊಸ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕು ರಾಜಕಾರಣದಲ್ಲಿ ಅನ್ನೋದನ್ನ ಒಂದು ಪಂಕ್ತಿಯನ್ನ ಹಾಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರನ್ನ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಅವರಿಗೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪಕ್ಷದ ಕೆಲಸ. ಸೊ ಅದು ಕೂಡ ಜೊತೆನಲ್ಲೇ ನಡೀತದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸುಮಾರು 6 ವರ್ಷ ಕೆಲಸ ಮಾಡಿದ್ದಾರೆ. ಸೊ ಈಗ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಇದೆ ಮುಂದಕ್ಕೆ 28ಕ್ಕೆ ಮತ್ತೆ ನಮ್ಮ ಹೊಸ ಆಡಳಿತವನ್ನ, ಸರ್ಕಾರವನ್ನ ತರುವಂತದ್ದು. ಕಾರ್ಯಕರ್ತರ ಇಡೀ ರಾಜ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರ ಮುಂದೆ ಇರ್ತಕ್ಕಂಥ ಎಲ್ಲ ಸವಾಲುಗಳನ್ನ ಅವರು ಸ್ವೀಕಾರ ಮಾಡಿ ಕೆಲಸ ಮಾಡಬೇಕಾಗಿದೆ. ಅವ್ರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೆಪಿಸಿಸಿ ಹಮ್ಮಿಕೊಳ್ತಾ ಇದೆ. ಪಕ್ಷದೊಳಗಿನ ಹಿತಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಿಗ್ಗೆ ಮಾತಾಡೋದಿಲ್ಲ, ಬೆಳಿಗ್ಗೆ ಮಾತಾಡೋದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂತವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. ನಿರೀಕ್ಷೆಗೂ ಮೀರಿ ಅಂತಲ್ಲ, ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಯಾರ್ಯಾರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಇವತ್ತು ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅಂತ ಕೇಳಿದ್ವಿ. ಹಾಕಿದ್ದಾರೆ, ಕೆಲವರೆಲ್ಲರೂ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆತ್ಮಸಾಕ್ಷಿ ಎಲ್ರಿಗೂ ಇರಬೇಕಲ್ಲ, ಆ ಆತ್ಮಸಾಕ್ಷಿಯ ಮತ. ಅದು ಅವರ ಆಂತರಿಕ ವಿಚಾರ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು ಅಂತ ಹೇಳಿ ಅವ್ರು ಯಾವ ರೀತಿ ತಂತ್ರಗಾರಿಕೆಯನ್ನ, ಚುನಾವಣಾ ತಂತ್ರಗಾರಿಕೆಯನ್ನ, ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಅವ್ರು ಯಾವ ರೀತಿ ಮತ್ತೊಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಸೊ ನಾವೆಚ್ಚೆತ್ತು ಕೆಲಸ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಸಮಾನ ಮನಸ್ಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನನಗೆ ಗೊತ್ತಿಲ್ಲ ಸರ್. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಅತಂತ್ರರಾದ್ರೆ ಕಾಂಗ್ರೆಸ್ ಆಶ್ರಯ ಕಲ್ಪಿಸುತ್ತೆ ಸರ್. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಧಾರವಾಡ ಡಿಕೆ ಬ್ರದರ್ಸ್ ಗೊತ್ತಿರ್ಬೇಕಲ್ಲ ಸರ್. ಇಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಸ್ವಲ್ಪ ಹೊತ್ತಿನ ಕೇಳಿಲಿ, ನನಗೆ ನೀವೇನಾರ ಹೇಳಿದ್ರೆ ನನ್ಗೆ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗುತ್ತಿಲ್ಲ. ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಇನ್ನೂ ಹಿರಿಯ ನಾಯಕರುಗಳು ಬರೋ ಸಾಧ್ಯತೆಗಳಿದೆ. ಸೊ ಒಬ್ಬೊಬ್ಬರಿಗೆ ಈಗ ಆಲ್ರೆಡಿ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅದನ್ನ ಪಕ್ಷದ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.